ಅದು ಒಂಥರ ಏನೋ ಒಂಥರ ನಮ್ಗೆ ಗಾಡಿ ಗೀಡಿ ಎಲ್ಲ ಇದು ನಮಗೆಲ್ಲ ಹಾಳೋದು. ನಾನು ಕೈಲಾಗಲ್ಲ ಅಂತ ಹೇಳಿ ಪೂಜೆ ಗೀಜೆ ಮಾಡೋದು. ಅಂದ್ರೆ ನಿಮಗೆ ಹೇಗೆ ಅದು ಗೊತ್ತಾಗ್ತಿತ್ತು? ಅಂದರೆ ಹಾಡೋದಂದ್ರೆ ಯಾವ ಥರ ನಿಮ್ಗೆ ಗೊತ್ತಾಗ್ತಿತ್ತು? ನಂಗೆ ಡೈರೆಕ್ಟಾಗಿ ನಂಗೆ ಇವತ್ತಾದ್ರೆ ಅಷ್ಟೇ, ಹಿನ್ನೆಲೆ ನಂಗೆ ಗೊತ್ತಾಗ್ಬಿಡ್ತದೆ. ಮಾತಾಡ್ದಂಗೆ ಬೇಡ ಅಂದ್ರೆ ಬೇಡ. ಅವಾಗ ಹಂಗೆ ಇತ್ತು, ನೀನು ಮಾಡಪ್ಪ ಆಗಲ್ಲ. ಆಮೇಲೆ ನಮ್ಮ ಹೊಲದಲ್ಲಿ ಹಾವಾಗಿದ್ದು, ಹಿಂಸಾಗಿದ್ದು, ಗೋಂಜಾಳ ಎಲ್ಲ ಮುಳುಗಾಳ, ಎಲ್ಲ ಥರದ್ದು ಅನುಭವ ಆಯಿತು. ಅಂದರೂ ನಮ್ಗೆ ಆಗಲ್ಲ. ನಾನು 3 ವರ್ಷ ಅಮ್ಮನ ಪರೀಕ್ಷೆ ನನ್ನ ಪರೀಕ್ಷೆ ಮಾಡಿದ್ದು, ನಂಗೆ ಆಗಲ್ಲ ಅಂತ ನಾನು ಕೊನೆಯ ದಿವಸಕ್ಕೆ ಒಂದು ಮಾತು ಹೇಳಿಲ್ಲ. ನನಗೆ ನೋಡು, ನಿನ್ನಿಂದ 4 ಮಂದಿ ಒಳ್ಳೇದಾಗೈತಿ, ನಿನ್ನ 4 ಮಕ್ಳಿಗೆ ಒಳ್ಳೇದಾಗೈತಿ, ಮಾಡ್ತೀವಿ ಬಿಡ್ತೀವಿ ಅಂತೀವಿ. ಅವಾಗ ನಾನು ವಿಚಾರ ಮಾಡಿದೆ. ವಿಚಾರ ಮಾಡಿದ ಮೇಲೆ ಇದು 4 ಜನ ಇದ್ದರೆ ಮನುಷ್ಯರು ನಾವು. ಆಯಿತು, ನಾನು ವಿಚಾರ ಮಾಡ್ತೀನಿ ಅಂತೇಳಿ ಸಾಯಂಕಾಲ ಆಯಿತು. ಆದರೆ ನಾನು ನಂದು ಪರೀಕ್ಷೆ ಇದ್ವಾಗ ಆಯಿತು. ನಾನು 3 ವರ್ಷ ಅಮ್ಮನ ಕೇಳಿದೆ, ನಾನು ಏನೂ ಕೇಳಿಲ್ಲ. ನನ್ನ ಕಣ್ಣೆದುರಿಗೆ ಯಾರು ಆರಾಮಿರೋಂಗಿಲ್ಲ ಅದು ಆರಾಮಾಗೋದು. ಅವನು ಎಲ್ಲ ಥರನೂ ಪರೀಕ್ಷೆ ಮಾಡಿದೆ. ನಾನು ಎಲ್ಲ ಥರದ್ದು ಹೇಳಿದೆ. ನನ್ನ ಮನಸ್ಸಿಗೆ ತಕ್ಕಂಗೆ ಆತಂದ್ರೆ ನನ್ನ ಜಾಗ ಕೊಟ್ಟು ಗುಡಿ ಕಟ್ತೀನಿ ಅಂತ ಹೇಳಿದೆ. ಅದು ಎಲ್ಲ ಮಾಡಿದ್ವಿ. ನನ್ನ ಜಾಗ ಕೊಟ್ಟು ಗುಡಿ ಮಾಡಿದ್ವಿ. ಆದರೆ ನಾನು ಮುಂಚೆ ಕಂಡೀಷನ್, ನಾನು ಯಾರನ್ನ ಕೇಳೋವಂತ ಒಂದು ಹೂವು ಥರ ಇಲ್ಲ. ನೀ ಎಷ್ಟು ಹೇಳಿ ಅಷ್ಟೇ ನನ್ನ ಕೆಲಸ ಅಂತ ಹೇಳಿದ್ದು. ಇವತ್ತಿಗೆ ಅಷ್ಟೇ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗೇ ನಡೆಯುತ್ತೆ. ಯಾರದ್ದು ದೇಣಿಗೆ ಒಂದಿಗೆ ಕೇಳೋಂಗಿಲ್ಲ. ಇಲ್ಲ, ಭಕ್ತರು ಏನು ಕೊಡ್ತಾರೋ ಅವ್ರು ಕೊಟ್ಟಿದ್ದೇ ಸ್ವೀಕರಿಸೋಣ. ಅವಳು ಏನು ಹೇಳ್ತಾಳ, ಇದಕ್ಕೊಂದು ಸಮಸ್ಯೆಗೆ ಇಷ್ಟ ಐತೆ ಅಂದರೆ ಅಷ್ಟೇ. ಅವ್ರು ಕೊಡಲಿ ಬಿಡಿ, ಅದು ನಮ್ಗೆ ಗೊತ್ತಿಲ್ಲ. ಹೇಳೋದು ಅವಳು ಕೊಡೋದು ಇಸ್ಕೊಳ್ಳೋದು, ಅವಳು ಕೊಡೋದು ಅವ್ರು. ಆಮೇಲೆ ನನಗೇನು ಹೇಳ್ತಾಳೆ ಅದನ್ನಂತೂ ನಾವು ಮಾಡ್ಕೊಂತ ಹೋಗ್ತಿದ್ದೇವೆ. ಭಕ್ತರಿಗೆ ಒಳ್ಳೇದಾಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಈಗ ನೀವು ಪ್ರಶ್ನೆಗೆ ಹೇಳಿ ಅದು ಸಮಸ್ಯೆ ಕೇಳ್ಕೊಂಡು ಬಂದ ಪರಿಹಾರ ಹೇಳ್ತೀರಲ್ಲ, ಅದಕ್ಕೆ ಯಾವ ಥರ ನಿಮಗೆ ಏನು ಪ್ರೇರಣೆ ಆಗುತ್ತೆ? ಏನು ಪ್ರೇರಣೆ ಇಲ್ಲ. ಈಗ ನಿಮ್ಮ ಸಮಸ್ಯೆ ಐತೆ ಈಗ ನೋಡಿಬಿಟ್ರೆ ಅಮ್ಮನವರ ದೈವ ದೇವತೆಯ ಮೂರ್ತಿ, ದೇವರ ಮೂರ್ತಿ ದರ್ಶನ ಪಡೆಯಿರಿ. ಈಗ ಭಕ್ತರ ಸಂಖ್ಯೆಯನ್ನು ತೋರಿಸ್ತೀವಿ. ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಲು ಎಲ್ಲ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ತಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಲು ಆ ಭಾಗದಲ್ಲಿ ಮಾತೆಯರಿದ್ದಾರೆ. ಅಜ್ಜರು ಕುಳಿತುಕೊಳ್ಳುವ ಗದ್ದಿಗೆ ಇದು. ಈಗ ಬರುವ ಸಮಯ ಆಯಿತು. ಈಗ ನಾವು ಮುಂಭಾಗದಲ್ಲಿ ಬಂದಿದ್ದೇವೆ, ದೇವಸ್ಥಾನದ ಮುಂಭಾಗದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.